ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಸೂಪರ್ ಸಿ ನ್ಯೂಸ್ ಅರ್ಪಿಸುವ ಡೇ ವಿತ್ ದ ಸ್ಟಾರ್ ಪ್ರೋಗ್ರಾಮಲ್ಲಿ DOP ಆಗಿರುವಂಥ ರಕ್ಷಿತ್ ಚಿನ್ನೋರು ಇದ್ದಾರೆ. ರಕ್ಷಿತ್ ಚಿನ್ನೋರು ವೆಲ್ಕಮ್. ನಿಮ್ಮ ಒಂದು ಫಿಲ್ಮ್ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು? ಫಿಲ್ಮ್ ಅಂದರೆ ಶಾರ್ಟ್ ಫಿಲ್ಮಿಂದ ಆ್ಯಕ್ಚುಲಿ ಶಾರ್ಟ್ ಫಿಲ್ಮ್ ಕ್ಯಾಮ್ರಾ ವರ್ಕ್ ಮಾಡ್ತಿದ್ದೆ. ಅದೇ ಟೈಮಲ್ಲಿ ಆಲ್ಬಮ್ ಸಾಂಗ್ ಮಾಡಿದ್ದೀನಿ. ಒಂದು 2-3 ಶಾರ್ಟ್ ಫಿಲ್ಮ್ಗೂ ಕ್ಯಾಮ್ರಾ ವರ್ಕ್ ಮಾಡಿದ್ದೆ. ಮತ್ತು ಒಂಚೂರು ಸಿನಿಮಾಟೋಗ್ರಫಿ ಕ್ಲಾಸ್ಗೆ ಹೋಗಿದೆ. ಅಂದರೆ ಅದರ ಇದಲ್ಲ, ಅಂದರೆ ಸಪ್ರೇಟ್ ಕ್ಲಾಸಸ್ ಬರುತ್ತಲ್ಲ, ಒಂದು 2 days 3 days ಅದಕ್ಕೆ ಹೋಗ್ತಾಯಿದ್ದೆ. ಹಾಗೆ ಒಂದಿನ ಹೇಮಂತ್ ಸುವರ್ಣ ಅವರು, ಅಂದರೆ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವ್ನು ಕಾಲ್ ಮಾಡಿ ಹೇಳ್ದ, ಈಗ ಒಂದು ಮೂವಿ ಮಾಡ್ತಿದ್ದಾರೆ ತುಳುವಲ್ಲಿ, ಒಳ್ಳೆ ಮೂವಿ. ಅಂದರೆ ನಾನು ಹೇಳ್ದೆ ನನಗೇನು ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಹೇಳ್ದೆ ಪರವಾಗಿಲ್ಲ ಬಾ, ಎಲ್ಲರೂ ಫ್ರೆಶರೇ, ಬಂದು ನಿನ್ಗೆ ಮಾಡ್ಬೋದು, ನೀನು ಬಾ. ಅಂದರೆ ನಾನು ನನ್ನ ಫ್ರೆಂಡ್ ಜೊತೆ ವರ್ಕ್ ಮಾಡಿದ್ದೆ 1-2 ಶಾರ್ಟ್ ಫಿಲ್ಮು. ಬಂದು ಮಾತಾಡಿದ ಮೇಲೆ ನನಗೊಂಚೂರು ಕಾನ್ಫಿಡೆಂಟ್ ಬಂತು, ನನಗೂ ಮಾಡ್ಬೋದು ಎಲ್ಲರೂ ಫ್ರೆಶರ್ ಆದ್ದರಿಂದ ಜಾಸ್ತಿ ಪ್ರೆಷರ್ ಇರಲ್ಲ ಅಂತ ಅಂದ್ಕೊಂಡೆ. ಹಾಗೆ ಸ್ಟಾರ್ಟ್ ಆಯಿತು. ಹಾಗೆ ವರ್ಕ್ ಮಾಡ್ತಾ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಆಯಿತು. ಸ್ಟಾರ್ಟಿಂಗ್ ಏನಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ಆಯಿತು. ಆದರೆ ಮತ್ತೆ ಮೂವಿ ಒಂದು 3-4 days ಆದ ನಂತರ ಕರೆಕ್ಟ್ ಆದರೆ ಒಂದು ಏನು ಹೇಳ್ದೆ ಗ್ರಿಪ್ ಹೇಳ್ತಾರಲ್ಲ, ಅದಲ್ಲಿ ಸಿಕ್ತು. ಆಮೇಲೆ ಆಯ್ತು, ಇವಾಗ ಆಲ್ಮೋಸ್ಟ್ ಶೂಟಿಂಗ್ ಫುಲ್ ಕಂಪ್ಲೀಟ್ ಆಯಿತು. ನಾನು ಎಡಿಟಿಂಗ್ ಇದ್ದೆ, ಬೆಂಗಳೂರಲ್ಲಿ ಎಡಿಟಿಂಗ್ ಆಗ್ತಿದೆ. ಸದ್ಯಲ್ಲೊಂದು ಏಪ್ರಿಲ್ ಮೇ ಒಳಗಡೆ ಪ್ಲ್ಯಾನ್ ಇದೆ. ನಿಮಗೆ ಈ ಮೂವಿ ಫೀಲ್ಡಿಗೆ ಬರಲಿಕ್ಕೆ ಇನ್ಸ್ಪಿರೇಷನ್ ಏನಿದೆ ಅಥವಾ ಯಾರಾದ್ರು ಇದ್ದಾರಾ ಪರ್ಸನ್ ಅದರಿಂದ? ಇನ್ಸ್ಪಿರೇಷನ್ ಅಂತ ಹೇಳಿದರೆ ಆವಾಗ ಏನು ಹೇಳೋದು, ನಾನು ಸ್ಟುಡಿಯೋದಲ್ಲಿ ವರ್ಕ್ ಮಾಡಬೇಕಿದ್ರೆ ರಾಜ್ ಬಿ ಶೆಟ್ಟಿ ಬರ್ತಾಯಿದ್ರು. ಅವರು ಆ ಟೈಮಲ್ಲಿ ಅವ್ರದ್ದು ಶಾರ್ಟ್ ಫಿಲ್ಮ್ ಅಂದರೆ ಅವ್ರು ನೋಡಿರು ನೀವು, ಜಾಸ್ತಿ ಅಂತಲ್ಲ, ಅವ್ರು ಮಾಡೋದೇ ಒಂದು 2 minutes 3 minutes ಆ ಥರದ್ದೆಲ್ಲ ಮಾಡಿದರು. ಅದೆಲ್ಲ ನೋಡ್ತಿದ್ದೆ ಅವ್ರ ಜೊತೆ. ಆವಾಗ ಅವರು ಒಂದು ಮೊಟ್ಟೆ ಕತೆ ಮಾಡಿದರು. ಆಮೇಲೆ ರೂಪೇಶ್ ಇದ್ದರು, ಯಾರು ದೊಡ್ಡ ಆ್ಯಕ್ಟರ್ ಆಗಲಿ, ದೊಡ್ಡ ಕ್ಯಾಮ್ರಾಮ್ಯಾನ್ ಆಗಲಿಲ್ಲ, ನಮ್ಮ ಈ ಮಂಗಳೂರಿಗೆ ಏನಿದೆ. ಹಾಗೆ ನೋಡ್ತಾ ಬಂದು ನನಗೂ ಮಾಡ್ಬೋದಾ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇವಾಗೊಂದು ಮಾಡಿದೆ ಅಷ್ಟೇ. ಹಾಗೆ ನಿಮ್ಮ ಫೇವ್ರೆಟ್ DOP ಅಥವಾ ಯಾರಾದ್ರು ಇದ್ದಾರೆ ಆ ಥರ? ಇದ್ದಾರೆ, PC ಶ್ರೀರಾಮ್ ಇದ್ದಾರೆ, KV ಆನಂದ್, ಇವಾಗ ಭುವನ್ ಗೌಡ, ಪಕ್ಕ ಭುವನ್ ಗೌಡ KGF ಇದು, ಅವರು ಪಕ್ಕ ಫ್ಯಾನ್ ಆಗಿದ್ದೀನಿ ಇವಾಗ ನಾನು ಅವ್ರದ್ದು. ಹಾಗೆ ಬೇರೆ ಇದ್ದಾರೆ, ತುಂಬ ವೈದ್ಯ ಸರ್ ಇದ್ದಾರೆ, ತುಂಬ ಜನ ಇದ್ದಾರೆ. ನನ್ನ ಫ್ರೆಂಡ್ ಒಬ್ಬರು ಇದೆ, ಹರಿಪ್ರಸಾದ್ ನಾಯರ್ ಅಂತ. ಆ್ಯಕ್ಚುಲಿ ನಾನು ಅವ್ರ ಜೊತೆ ಕಲ್ತಿರೋದು. ಈಗ ಬಲಿಪೆ ತುಳು ಫಿಲ್ಮ್ ಸೆಟ್ಟಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ಅಂದರೆ ನಮ್ಮ ಡೈರೆಕ್ಟ್ರು ಚೆನ್ನಾಗಿದ್ದರು. ಅಂದರೆ ಅವರು ಅಸಿಸ್ಟೆಂಟಾಗಿ ಬೇರೆ ಮೂವಿ ಮಾಡಿದರು. ಅದ್ರ ಜೊತೆ ಈ ಮೂವಿಯಲ್ಲಿ ಅವ್ರ ಜೊತೆ ಅವರಿಗೆ ಆ್ಯಕ್ಚುಲಿ ಫ್ರೇಮಿಂಗ್ ಎಲ್ಲ ನನಗಿಂತ ಜಾಸ್ತಿ ಅವ್ರಿಗೆ ಗೊತ್ತಿತ್ತು. ಫ್ರೇಮಿಂಗ್ ಆಗಲಿ, ಯಾವುದು ಕೆಲವು ಶಾರ್ಟ್ಸ್ ಎಲ್ಲ ಚೀಟ್ ಮಾಡೋದಾಗಲಿ, ಆಮೇಲೆ ಕೆಲವು VFXಗೆಲ್ಲ ಜಾಸ್ತಿ ಇದು ಎಕ್ಸ್ಪೀರಿಯನ್ಸ್ ಮಾಡದೆ ಹೇಗೆ ನಮಗೆ ಇದು ಮಾಡ್ಬೋದು ಅಂತೆಲ್ಲ ಅವರೇ ಸ್ಟಾರ್ಟಿಂಗೆ ಪ್ಲ್ಯಾನ್ ಮಾಡಿಟ್ಟಿದ್ರು. ಅದನ್ನು ನಮಗೆ ಶೂಟಿಂಗಲ್ಲಿ ಎಲ್ಲ ನನಗೆ ಈಸಿ ಆಯಿತು. ಬಟ್ ವರ್ಕ್ ಅಂದರೆ ಅರವಿಂದ್ ಬೋಲರ್ ಸರ್ ಇದ್ದಾರೆ, ರಂಜನ್ ಬೋಲರ್ ಇದ್ದಾರೆ, ಆಮೇಲೆ ಹರ್ಷಿತ್ ಕೂಡ ಒಳ್ಳೆ ಆ್ಯಕ್ಟರ್, ಗಿರೀಶ್ ಹೆಗ್ಡೆ ಇದ್ದಾರೆ ಇಲ್ಲೇ, ಅವರು ಕೂಡ ಒಳ್ಳೆ ಟೀಮ್ ಚೆನ್ನಾಗಿತ್ತು. ಎಲ್ಲರೂ ಪ್ರೆಷರ್ ಆದ್ರೂ ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದೊಂದು ಖುಷಿ. ನಮ್ಮದು ವರ್ಕ್ ಚೆನ್ನಾಗಿ ಬಂದಿದೆ. ಅದಾದಮೇಲೆ ರಿಲೀಸ್ ಆದಮೇಲೆ ಹೇಳಬೇಕು ಅಷ್ಟೇ. ಇಷ್ಟೊತ್ತು ನಮ್ಮ ಡೇ ವಿತ್ ದ ಸ್ಟಾರ್ ಪ್ರೋಗ್ರಾಮ್ಗೆ ನಿಮ್ಮ ಟೈಮ್ ಕೊಟ್ಟಿಗೆ ತುಂಬ ಥ್ಯಾಂಕ್ ಯು ಸರ್. ನಮ್ಮ ಪ್ರೋಗ್ರಾಮ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಈ ನ್ಯೂಸ್ ಅದರ ಡೇ ವಿತ್ ದ ಸ್ಟಾರ್ ಪ್ರೋಗ್ರಾಮ್ಗೆ ನಾನು ಥ್ಯಾಂಕ್ಸ್ ಹೇಳಿದೆ. ಯಾಕಂದರೆ ಮಂಗಳೂರಿನಲ್ಲಿ ಬಂದು ನಮ್ಮದೊಂದು ಗುರುತಿಸಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಆಲ್ ದಿ ಬೆಸ್ಟ್.